ಹೊಡಿಬೇಡಿ ಸರ್. ನಾವು ಬಿಜೆಪಿ, ನಾವು RSS, ನಾವು ಬಜರಂಗ ದಳ. ಬಂದ್ರೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಹೋಗ ನೀನು ಏನು ಕಿತ್ಕೊಳಕ್ ಆಗಲ್ಲ. ನಾನು ಇಲ್ಲೇ ಇರ್ತೀನಿ. ಇನ್ನೋವರ್ ಏನ್ ಮಾಡ್ತೀಯ ಮಾಡ ನೀನು. ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನ್ ನೋಡ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರೆಂಡ್ಸ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ವೈರಲ್ ಆಗಿರತಕ್ಕಂತ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಸಕಲೇಶ್ಪುರ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ನಡೆದಂತ ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಜಸ್ಟಿಸ್ ಫಾರ್ ಫೋಟೋಗ್ರಾಫರ್, ನೋ ಸೇಫ್ಟಿ ಫಾರ್ ಫೋಟೋಗ್ರಾಫರ್ಸ್ ಅಂತ ಹ್ಯಾಶ್ಟ್ಯಾಗ್ಗಳು ವೈರಲ್ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಆ ಜಾಗ ವೈರಲ್ ಆಗಿದ್ದು ಈ ಒಂದು ಸಿನಿಮಾಯಿಂದ. ಅದಾದ ನಂತರ ಅಲ್ಲಿ ತುಂಬಾ ಜನ ರೀಲ್ಸ್ ಮಾಡೋಕೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋದಕ್ಕೆ ಹೋಗಿದ್ದಾರೆ. ಅದನ್ನ ತಡೆದಿದ್ದಾರೆ, ನಿಜ ತುಂಬಾ ಜನ ಅದನ್ನ ತಡೆದಿದ್ದಾರೆ. ಅದ್ರ ಬಗ್ಗೆ ವಿಡಿಯೋಗಳು ಕೂಡ ಬಂದಿದೆ, ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಬಟ್ ಏನಂತಂದ್ರೆ, ನಿಮಗೆ ಅದನ್ನ ತಡಿಬೇಕಾ, ಅದನ್ನ ಸ್ಟಾಪ್ ಮಾಡ್ಬೇಕಾ? ಅಧಿಕಾರಿಗಳು ಹೇಳಿ, ಪೊಲೀಸ್ ಅಧಿಕಾರಿಗಳು ಹೇಳಿ, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ, ಅಲ್ಲೊಂದು ಸ್ಟ್ರಿಕ್ಟ್ ರೂಲ್ ಮಾಡಿ. ಇಲ್ಲಿ ಮಾಡೋಗಿಲ್ಲ, ಇಲ್ಲಿ ಯಾವುದೇ ಶೂಟಿಂಗ್ ಆಗ್ಲಿ ಫೋಟೋ ಆಗ್ಲಿ ತೆಗಿಯೋಗಿಲ್ಲ ಅಂತ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಯಾರು ಬೇಡ ಅಂತಾರೆ? ಅದು ಬಿಟ್ಟು ನೀವು ಏಕಾಏಕಿ ಹೊಡೆದ್ ಬಿಟ್ರೆ ನಿಮಗೆ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಧೈರ್ಯ ಇದೆಯಾ? ಹೋಗಿ ಮಾತಾಡಿ ಸ್ಟಾಪ್ ಮಾಡಿಸಿ. ನಿಮ್ಗೆ ಅಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ರೆ ಅದು ಯಾಕೆ ಫೋಟೋಗ್ರಾಫರ್ ಮೇಲೆ ಹಲ್ಲೆ ಮಾಡ್ಬೇಕು? ಅದು ರಕ್ತ ಬರೋಗೆ ಯಾಕೆ ಕುಡಿಬೇಕು? ಒಬ್ಬ ಫೋಟೋಗ್ರಾಫರ್ಗೆ ಏನಾರು ಆದ್ರೆ ಅವ್ರ ಕುಟುಂಬನ ನೀವು ನೋಡ್ಕೊಳ್ತೀರಾ? ಓಕೆ, ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಒಬ್ಬ ಫೋಟೋಗ್ರಾಫರ್ ತನ್ನ ಎಕ್ವಿಪ್ಮೆಂಟ್ಗೋಸ್ಕರ, ಕ್ಯಾಮ್ರಾಗೋಸ್ಕರ ಸಾಲ ಮಾಡಿ, EMI ಕಟ್ಟಿ, ಅದನ್ನ ಇನ್ವೆಸ್ಟ್ ಮಾಡಿ, ತನ್ನ ಕ್ಲೈಂಟ್ಗೆ ಒಂದ್ ಒಳ್ಳೆ ಫೋಟೋಸ್ ಕೊಡ್ಬೇಕು, ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಅನ್ಸ್ಕೋಬೇಕು ಅಂತೆಲ್ಲ ನೈಟ್ ಎಲ್ಲ ಕುತ್ಕೊಂಡು ಎಡಿಟ್ ಮಾಡಿ, ನಿದ್ದೆಗಟ್ಟಿ ಅಷ್ಟು ಕಷ್ಟ ಪಡ್ತಾರೆ. ಯಾಕೆ? ನೀವುಗಳು ಚೆನ್ನಾಗ್ ಕಾಣೋದಕ್ಕೆ ಫೋಟೋ ಕ್ಯಾಮ್ರಾದಲ್ಲಿ. ಒಬ್ಬ ಫೋಟೋಗ್ರಾಫರ್ ಇಲ್ಲದೆ ಯಾವ ಮದುವೆನೂ ನಡೆಯೋದಿಲ್ಲ. ಅಂತದ್ರಲ್ಲಿ ನೀವು ಆ ರೀತಿ ಹಲ್ಲೆ ಮಾಡೋದು ತಪ್ಪು. ತುಂಬಾನೇ ಬೇಜಾರಾಯ್ತು. ಅದಾದ್ಮೇಲೆ ಇನ್ನೊಂದು ವಿಡಿಯೋ ನೋಡಿದ್ರೆ ಅದರಲ್ಲಿ ಫೋಟೋಗ್ರಾಫರ್ ಅವ್ರಿಗೆ ಪ್ರವೋಕ್ ಮಾಡ್ತಾ ಇದಾರೆ, ವಾರ್ನಿಂಗ್ ಕೊಡಕ್ ಬಂದಾಗ. ನೀನು ಏನು ಕಿತ್ಕೊಳಕ್ ಆಗಲ್ಲ. ನಾನು ಇಲ್ಲೇ ಇರ್ತೀನಿ. ಇನ್ನೋವರ್ ಏನ್ ಮಾಡ್ತೀಯ ಮಾಡ ನೀನು. ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನ್ ನೋಡ್ತೀನಿ. ಅದಾದ್ಮೇಲೆ ಅವ್ರು ಪ್ರವಾಕ್ ಆಗಿ ಹುಡುಗರೆಲ್ಲ ಕರ್ಕೊಂಡ್ ಬಂದು ರಕ್ತ ಬರ ಹೊಡೆದಿದ್ದಾರೆ. ಇದು ತಪ್ಪು. ನಂತರ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಸೆಕೆಂಡ್ರಿ. ಈ ತರ ನೀವು ಹೋಗಿ ಕ್ಯಾಮ್ರಾ ಕಿತ್ಕೊಳ್ಳೋದು, ಹೊಡೆದ್ಬಿಡೋದು ಮಾಡ್ಬಿಟ್ರೆ ಅವ್ನು ಎಲ್ಲೋಗ್ಬೇಕು? ಸ್ನೇಹಿತರೆ, ಆನಂತರ ವಿಷಯ ಗೊತ್ತಾಯ್ತು, ಅಲ್ಲೇನೋ ಬಜರಂಗ ದಳ ಮತ್ತೆ ಬಿಜೆಪಿ ಕಾರ್ಯಕರ್ತರು ಅಂತ ಏನೋ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ನಾವು RSS, ನಾವು ಬಜರಂಗ ದಳ. ಬಂದ್ರೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಒಳಗ್ 4 ಜನ ಇದಾರೆ, 4 ಜನ ವೋಟ್ ಹಾಕ್ಬಿಟ್ರೆ ಬಿಜೆಪಿ ಗೆದ್ಬಿಡುತ್ತಾ? ಹಂಗ ಇದನ್ನೆಲ್ಲ ಏನಕ್ಕೆ ತರ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ. ಮೇ ಬಿ ಅವರು ಬಜರಂಗ ದಳ ಕಾರ್ಯಕರ್ತರೆಲ್ಲ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಷಯ ವೈರಲ್ ಆಗಿದೆ. ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.